2026ನೇ ಸಾಲಿನಲ್ಲಿ ಯುಗಾದಿ ಹಬ್ಬದ ಒಂದು ಸುಸಂದರ್ಭದಲ್ಲಿ ಹೊಸ ಸಂವತ್ಸರ ಪ್ರಾರಂಭವಾಗ್ತಾ ಇದೆ. ಅದೇ ರೀತಿಯಾಗಿ ಮುಸಲ್ಮಾನ್ ಬಾಂಧವರು ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಸಹಿತ ಸುಖ, ಶಾಂತಿ, ಸಮೃದ್ಧಿ ನೆಲೆಸಲಿ, ಎಲ್ಲರಿಗೂ ಒಂದು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಕೇಳ್ಕೊಳ್ತೀನಿ. ಈ ಹೊಸ ವರ್ಷ ಯುಗಾದಿ ಹಬ್ಬದ ಸುಸಂದರ್ಭದಲ್ಲಿ ನಾನು ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಈ ಒಂದು ಅತಿಯಾದ ಪ್ಲಾಸ್ಟಿಕ್ ಬಳಕೆಯಿಂದ ಆರೋಗ್ಯದ ಮೇಲೆ ತೀವ್ರತರವಾದಂಥ ದುಷ್ಪರಿಣಾಮ ಬೀರ್ತಾ ಇದೆ. ಈ ಕಾರಣದಿಂದಾಗಿ ಆರೋಗ್ಯದ ಮೇಲೆ ದೂರಗಾಮಿಯಾದಂತಹ ಪರಿಣಾಮಗಳು ಬೀರ್ತಾ ಇದೆ. ಕ್ಯಾನ್ಸರ್ ಅಂತಹ ಮಾರಕ ಕಾಯಿಲೆಗಳು ಸಹಿತ ಜನಸಾಮಾನ್ಯರಲ್ಲಿ ಹೆಚ್ಚಾಗ್ತಾ ಇದೆ. ಇದನ್ನ ಪರಿಸರ ವಿಪರೀತವಾಗಿ ಮಾಲಿನ್ಯ ಆಗ್ತಾ ಇದೆ. ಇದನ್ನ ತಡೆಗಟ್ಟಬೇಕು ಅಂತಂತಂದ್ರೆ ನಾವು ಈ ಒಂದು ಪರಿಸರಕ್ಕೆ ಹಾನಿ ಮಾಡುವಂತಹ ಪದಾರ್ಥಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು. ಪ್ಲಾಸ್ಟಿಕ್ ಬ್ಯಾಗ್ಗಳು, ಪ್ಲಾಸ್ಟಿಕ್ ಯೂಸ್ ಅಂಡ್ ಥ್ರೋ ಪರಿಕರಗಳು, ಈ ರೀತಿಯಾದಂತಹವನ್ನ ನಾವು ಬಳಕೆ ಮಾಡೋದನ್ನ ನಿಲ್ಲಿಸಬೇಕು. ಬಯೋಡಿಗ್ರೇಡಬಲ್ ವಸ್ತುಗಳು, ಜೈವಿಕವಾಗಿ ತಂತಾನೆ ಡಿಗ್ರೇಡ್ ಆಗ್ತಕ್ಕಂತಹ ಒಂದು ವಸ್ತುಗಳು, ಅಂದರೆ ಪರಿಸರ ಸ್ನೇಹಿಯಾದಂತಹ ವಸ್ತುಗಳನ್ನ ಬಳಕೆ ಮಾಡಬೇಕು. ಜೂಟ್ ಬ್ಯಾಗ್ಗಳಾಗಲಿ ಅಥವಾ ಗೋಣಿಚೀಲದ ಉಪಕರಣಗಳಾಗಲಿ ಯಾವು ಕೊಳೆಯುತ್ತೆ, ತಂತಾನೆ ಪರಿಸರದಲ್ಲಿ ಕೊಳೆತು ಅವು ಪರಿಸರದೊಂದಿಗೆ ವಿಲೀನ ಆಗ್ತವೆ, ಅಂತಹ ಮಣ್ಣಿನೊಂದಿಗೆ ವಿಲೀನ ಆಗ್ತವೆ. ಅಂತಹ ವಸ್ತುಗಳನ್ನು ನಾವು ಪುನರ್ಬಳಕೆ ಮಾಡಬಹುದಂತ ವಸ್ತುಗಳನ್ನು ನಾವು ಹೆಚ್ಚು ಬಳಸಬೇಕು ಅಂತ ಹೇಳಿ, ನಾವು ಪರಿಸರ ಸ್ನೇಹಿಯಾದ ವಸ್ತುಗಳನ್ನ ಬಳಸಬೇಕು ಅಂತೇಳಿ ಈ ಒಂದು ಅದೇ ರೀತಿಯಾಗಿ ಈ ಯುಗಾದಿ ಹಬ್ಬದ ಒಂದು ಶುಭ ಸಂದರ್ಭದಲ್ಲಿ ನಾನು ಈ ಹೊಸ ಸಂವತ್ಸರದಲ್ಲಿ ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳು ಅಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ತಾವೆಲ್ಲರೂ ಒಂದು ಪ್ರತಿಜ್ಞೆಯನ್ನು ಮಾಡಿ ಪರಿಸರ ಸ್ನೇಹಿಯಾದ ವಸ್ತುಗಳನ್ನ ಉಪಯೋಗಿಸ್ತೀವಿ, ಬಯೋಡಿಗ್ರೇಡಬಲ್ ವಸ್ತುಗಳನ್ನ ಉಪಯೋಗಿಸ್ತೀವಿ, ಮತ್ತು ಪ್ಲಾಸ್ಟಿಕ್ ವಸ್ತುಗಳ ಉಪಯೋಗವನ್ನು ಆದಷ್ಟು ಕಡಿಮೆ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ದೊರಕತಕ್ಕಂತಹ ಪದಾರ್ಥಗಳನ್ನ ಹೆಚ್ಚು ಸೇವನೆಯನ್ನು ಮಾಡಬೇಕು. ಇದನ್ನು ಮಾಡೋದ್ರಿಂದ ನಮಗೆ ದೀರ್ಘಕಾಲಿಕ ಸಮಸ್ಯೆಗಳು, ಅದರಲ್ಲೂ ಈ ಕ್ಯಾನ್ಸರ್ ಅಂತಹ ಕಾಯಿಲೆಗಳ ಕಡಿಮೆ ಆಗುತ್ತೆ. ಜನಸಾಮಾನ್ಯರಲ್ಲಿ ಕ್ಯಾನ್ಸರ್ ಬರೋದನ್ನ ತಡೆಗಟ್ಟಬಹುದು. ಅದರಲ್ಲೂ ಮುಖ್ಯವಾಗಿ ಈಗ ನಾವು ನೈಸರ್ಗಿಕವಾಗಿ ದೊರಕತಕ್ಕಂಥ ಹಣ್ಣುಗಳನ್ನು ಸಹಿತ ಎಲ್ಲ ಒಂದ್ಸರಿ ಕೃತಕವಾಗಿ ಅವುಗಳನ್ನ ಬೇಗ ಹಣ್ಣಾಗೋ ರೀತಿಯಲ್ಲಿ ಕೆಮಿಕಲ್ಸ್ ಅನ್ನ ಬಳಸ್ಬಿಟ್ಟು ನಾವು ಅವುಗಳನ್ನ ಕೃತಕವಾಗಿ ಹಣ್ಣು ಮಾಡ್ತಕ್ಕಂಥ ಒಂದು ಆತುರದಲ್ಲಿದ್ದೀವಿ. ಈ ಆತುರವನ್ನ ನಾವು ಆದಷ್ಟು ಕೈ ಬಿಡಬೇಕು. ಅವನ್ನ ಕೆಮಿಕಲ್ಸ್ ಅನ್ನ ಉಪಯೋಗಿಸಿ ಕೃತಕವಾಗಿ ಹಣ್ಣು ಮಾಡಿ ಅವುಗಳನ್ನ ಸೇವನೆ ಮಾಡೋದನ್ನ ನಾವು ಕಡಿಮೆ ಮಾಡಬೇಕು. ಅದನ್ನು ತಡೆಗಟ್ಟಬೇಕು, ಪೂರ್ಣವಾಗಿ ತಡೆಗಟ್ಟಿ ನಿಸರ್ಗದತ್ತವಾಗಿ ಲಭ್ಯ ಆಗ್ತಕ್ಕಂತಹ ವಸ್ತುಗಳನ್ನ ಬಳಸಿ, ಹಣ್ಣುಗಳನ್ನ ಬಳಸಿ, ತನ್ಮೂಲಕ ಆಹಾರವನ್ನು, ಸುರಕ್ಷಿತವಾದಂಥ ಆಹಾರವನ್ನು ನಾವು, ಆರೋಗ್ಯ ಸ್ನೇಹಿಯಾದಂಥ ಆಹಾರವನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಮತ್ತು ಗಂಭೀರ ಸ್ವರೂಪದ ಕಾಯಿಲೆಗಳಿಂದ ನಾವೆಲ್ಲರೂ ಮುಕ್ತರಾಗ್ಬೋದು. ತನ್ಮೂಲಕ ಎಲ್ಲರೂ ಸುಖ, ಶಾಂತಿ, ಸಮೃದ್ಧಿಯಿಂದ